ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಿ ಕೆ ಶಿವಕುಮಾರ್ ಅವರ ಒಂದು ವಿಡಿಯೋ ಇದೀಗ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸದ್ದನ್ನು ಮಾಡ್ತಿದೆ. ಕಳೆದ 3-4 ತಿಂಗಳಿಂದ CM ಬದಲಾವಣೆ ಆಗ್ತಾರ, ಸಿದ್ದರಾಮಯ್ಯನವರು ಪಟ್ಟವನ್ನು ಬಿಟ್ಕೊಡ್ತಾರ, ಡಿ ಕೆ ಶಿವಕುಮಾರ್ ಅವರಿಗೆ CM ಪಟ್ಟ ಸಿಗತ್ತೆ ಅನ್ನುವಂಥ ಚರ್ಚೆ ಒಂದು ಕಡೆ ಇದ್ದರೆ, ಇದೀಗ ಜೂನ್ 3ನೇ ತಾರೀಕು ಕರ್ನಾಟಕದ 24ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದಿದ ನಂತರ ಎಲ್ಲವೂ ಕೂಡ ಶಾಂತವಾಗಿತ್ತು ಎನ್ನುವಂಥ ಹಂತದಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಅವರ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಿದೆ. ನಮ್ಮ ರಾಜ್ಯ ಮಾಧ್ಯಮ ಅಲ್ಲದೆ ರಾಷ್ಟ್ರೀಯ ಮಾಧ್ಯಮದಲ್ಲೂ ಕೂಡ ಇದ್ರ ಬಗ್ಗೆ ದೊಡ್ಡದಾದಂಥ ಚರ್ಚೆ ಆಗ್ತಾ ಇದೆ. ಆ ವಿಡಿಯೋದ ಬಗ್ಗೆ ಮಾತನಾಡ್ತಾ ಹೋದರೆ, ರವಿವಾರ ತಾರೀಕು 7ನೇ ತಾರೀಕು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದಿದ ನಂತರ ತಮ್ಮ ಸ್ವಂತ ಚುನಾವಣಾ ಕ್ಷೇತ್ರವಾದಂಥ ಕನಕಪುರಕ್ಕೆ ಭೇಟಿ ಕೊಟ್ಟಂಥ ಹಿನ್ನೆಲೆಯಲ್ಲಿ ಕನಕಪುರದ ಜನತೆ ತಮ್ಮ ಕ್ಷೇತ್ರದ ಜೊತೆಗೆ ನಾಡಿನ CM ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರನ್ನು ಅದ್ಧೂರಿಯಾಗಿ ಬರಮಾಡ್ಕೊಳ್ತಾರೆ. ಅಂದರೆ ಜೂನ್ 3ನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ 24ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದಿದ ನಂತರ ಮೊಟ್ಟ ಮೊದಲ ಬಾರಿಗೆ ತಮ್ಮ ಸ್ವಂತ ಕ್ಷೇತ್ರವಾದ ಕನಕಪುರಕ್ಕೆ ಭೇಟಿಯನ್ನು ಕೊಡ್ತಾರೆ. ಅಲ್ಲಿ 10,000ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ನೆರೆದಿರ್ತಾರೆ. ತಮ್ಮ ನೆಚ್ಚಿನ ನಾಯಕನ ಬರಮಾಡ್ಕೊಳ್ಳಿಕ್ಕೆ ಅವರದೇ ಆದಂಥ ರೀತಿಯಲ್ಲಿ ತಯಾರಿಗಳನ್ನ ಮಾಡ್ಕೊಂಡಿರ್ತಾರೆ. ಇದರ ನಡುವೆ ಕನಕಪುರಕ್ಕೆ ಹೋಗುವ ದಾರಿಯಲ್ಲಿ ಹಾರೋಹಳ್ಳಿಯಲ್ಲಿ ಹೋಗುವಾಗ ಹಾರೋಹಳ್ಳಿ ಅನ್ನುವಂಥ ಗ್ರಾಮಕ್ಕೆ ಹೋದಾಗ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಅದ್ಧೂರಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಬರಮಾಡ್ಕೊಳ್ತಾರೆ. ಬರಮಾಡಿಕೊಳ್ಳೋದು ಅಂದ ಕೂಡಲೇ ನೋಡಿ, ಹೂವಿನ ಹಾರ, ತಮಟೆ ಸದ್ದು, ಡಾನ್ಸು, ಅದು ಇದು ದೊಡ್ಡ ದೊಡ್ಡ ಹಾರಗಳನ್ನ JCB ಹಾಕೋದೆಲ್ಲೂ ಕೂಡ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಕಳೆದ ಹಲವು ದಿನಗಳ ಹಿಂದೆ ಹೇಳಿದರು, ಯಾವುದೇ ಥರದ ಹೂವಿನ ಹಾರವನ್ನು ಹಾಕಬೇಡಿ, ಹೂವಿನ ಹಾರ ಹಾಕಿದ್ರೆ ನನಗೆ ಅಲರ್ಜಿ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇದಕ್ಕೆ ಉತ್ತರವೆಂಬಂತೆ ಹಾರೋಹಳ್ಳಿಯ ಕಾಂಗ್ರೆಸ್ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಅವರು ಬರುವಾಗ ಒಂದು ದೊಡ್ಡ ಸೇಬಿನ ಹಾರವನ್ನು JCB ಮುಖಾಂತರ ಡಿ ಕೆ ಶಿವಕುಮಾರ್, ತಮ್ಮ ನೆಚ್ಚಿನ ನಾಯಕ, ನಾಡಿನ ದೊರೆ ಡಿ ಕೆ ಶಿವಕುಮಾರ್ ಅವರಿಗೆ ಸೇಬಿನ ಹಾರವನ್ನು ಹಾಕ್ತಾರೆ. ಆ ವಿಡಿಯೋ ಇದೀಗ ಸಖತ್ತಾಗಿ ವೈರಲ್ ಆಗ್ತಿದೆ. ಒಂದು ಹಂತಕ್ಕೆ ಸೇಬಿನ ಹಾರ ಹಾಕದ ಕೂಡಲೇ ಅದು ವೈರಲ್ ಆಗ್ತಿರಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಆ ಸೇಬನ್ನು ಕಚ್ಚಿ, ಅಲ್ಲಿ ಕಾರ್ಯಕರ್ತರು ಕೂಡ ಕೂಗ್ತಾರೆ, ಒಂದು ಸೇಬನ್ನು ಟೇಸ್ಟ್ ಮಾಡಿ ಅಂತ ಕೂಗಿದಾಗ ಆ ಕೂಗಿಗೆ ಓಗೊಟ್ಟಂತ ಪ್ರತಿಕ್ರಿಯಿಸಿದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಸೇಬನ್ನು ತೆಗೆದು ಕಚ್ಚುತ್ತಾರೆ, ತಿಂತಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಮಾಡಿದಂಥ ಆ ಎಡವಟ್ಟಿದೆಯಲ್ಲ, ಅಂದರೆ ತಾನು ತಿನ್ನಂಥ ಸೇಬನ್ನು ಅಲ್ಲೇ ಕೆಳಗಡೆ ಇಟ್ಟಿದ್ರೆ ಅದು ಇಷ್ಟು ವೈರಲ್ ಆಗ್ತಾ ಇರಲಿಲ್ಲ. ಯಾವುದೋ ಜೋಶಲ್ಲಿ ತಾನು ಕಚ್ಚಿ ತಿನ್ನಂಥ ಸೇಬನ್ನು ಪ್ರೇಕ್ಷಕರತ್ತ ಎಸೆತಾರೆ, ಅಭಿಮಾನಿಗಳತ್ತ ಎಸೆತಾರೆ, ಅಂದರೆ ಕಾರ್ಯಕರ್ತರತ್ತ ಎಸೆತಾರೆ. ಕಾರ್ಯಕರ್ತರು ಕೂಡ ಅಂಧ ಭಕ್ತರ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ತಿನ್ನುವಂಥ ಹಂತಕ್ಕೆ ಹೋಗ್ತಾರೆ. ಇದು ಇದೀಗ ಸಖತ್ತಾಗಿ ವೈರಲ್ ಆಗ್ತಿದೆ. ಒಂದು ಹಂತಕ್ಕೆ ಒಂದು ಸೇಬನ್ನು ತಿಂದು ಎಸೆದ್ರೆ ಅದು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ ಏನೋ. ಆದರೆ ಅದಾದ ನಂತರ ಮತ್ತೆ ಒಂದು ಸೇಬು ತಿನ್ನೇನುವಂಥ ಒಕ್ಕೊರಲ ಮನವಿಗೆ ಓಗೊಟ್ಟಂಥ ಜೋಶ್ನಲ್ಲಿ ಮುಳುಗಿದಂಥ ಡಿ ಕೆ ಶಿವಕುಮಾರ್ ಕೂಡ ಮತ್ತೊಂದು ಸೇಬನ್ನು ಕಿತ್ಕೊಂಡು ತಿಂದು ಮತ್ತೆ ಎಸೆತಾರೆ ಜನರತ್ತ. ಜನರು ಕೂಡ ಅದನ್ನು ಕೈ ಬೀಸಿ ಎತ್ತುಕೊಂಡು ಕ್ಯಾಚ್ ಹಿಡಿದು ತಿನ್ನುವಂಥ ಪ್ರಯತ್ನಕ್ಕೆ ಹೋಗ್ತಾರೆ. ಈ ವಿಡಿಯೋ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸದ್ದನ್ನು ಮಾಡ್ತಿದೆ. ಅಂದರೆ ಡೆಮೋಕ್ರಸಿ ನೀಡ್ಸ್ ಡಿಗ್ನಿಟಿ, ನಾಟ್ ಎ ಬ್ಲೈಂಡ್ ಡಿವೋಷನ್ ಎನ್ನುವಂಥ ಹೆಸರಲ್ಲಿ ಇದೀಗ ದೊಡ್ಡದಾದ ಸದ್ದನ್ನು ಮಾಡ್ತಿದೆ. ಇಷ್ಟಕ್ಕೂ ಡಿ ಕೆ ಶಿವಕುಮಾರ್ ಅವರು ಮಾಡಿದಂಥ ಒಂದು ಅಡ್ವರ್ಟ್, ಅಂದರೆ ಅವರು ನೋಡಿ, ಸೇಬು ಹಾರ ಅಂದ ಕೂಡಲೇ ಸೇಬು ಏನಕ್ಕೆ ಯೂಸ್ ಮಾಡ್ತಾರೆ? ತಿನ್ನಲಿಕ್ಕೆ ಯೂಸ್ ಮಾಡೋದು. ಡಿ ಕೆ ಶಿವಕುಮಾರ್ ಅವರು ಆ ಸೇಬಿನ ಹಾರದಲ್ಲಿರುವಂಥ ಒಂದು ಸೇಬನ್ನು ಕಿತ್ತು ತಿನ್ನುವುದರಲ್ಲಿ ಯಾವುದೇ ತಪ್ಪಿಲ್ಲ, ತಿನ್ನಬಹುದಿತ್ತು. ತಿಂದು ಆ ಸೇಬನ್ನು, ಹೆಚ್ಚಾದ ಸೇಬನ್ನು ಪಕ್ಕದಲ್ಲಿ ಅಲ್ಲೇ ಇಟ್ಟಿದ್ರೆ ಅದಕ್ಕೆ ಏನೂ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಕಾರ್ಯಕರ್ತರ ಸಂಭ್ರಮಕ್ಕೆ ನಾಚಿ ನೀರದಂಥ ಅಥವಾ ಉದ್ವೇಗಕ್ಕೆ ಒಳಗಂಥ ಡಿ ಕೆ ಶಿವಕುಮಾರ್ ಅವರು ಅದನ್ನು ಕಾರ್ಯಕರ್ತರತ್ತ ಎಸೆತಾರೆ. ಕಾರ್ಯಕರ್ತರು ಕೂಡ ತಮ್ಮ ನೆಚ್ಚಿನ ನಾಡಿನ ದೊರೆ ತಿಂದಂಥ ಸೇಬನ್ನು ನಾವು ತಿನ್ನಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅವರು ಕೂಡ ಅದನ್ನು ತಿಂತಾರೆ. ಒಂದು ಸೇಬು ಆದರೆ ಅದಕ್ಕೆ ಓಕೆ ಅನ್ಬೋದಿತ್ತೇನೋ. ಆದರೆ ಆ ಜೋಶಿಗೆ, ಆ ಕಾರ್ಯಕರ್ತರ ಚಪ್ಪಾಳೆಗೆ, ಆ ಉದ್ವೇಗಕ್ಕೆ ಒಳಗಂಥ CM ಡಿ ಕೆ ಶಿವಕುಮಾರ್ ಅವರು ಅದೇ ಜೋಶಿನ ಮತ್ತೊಂದು ಸೇಬುವನ್ನು ತಿಂದು ಮತ್ತೆ ಜನರ ಹತ್ರ ಎಸೆತಾರೆ. ಇಲ್ಲಿ ಯಾರು ಮೂರ್ಖರು, ಯಾರು ಅಂಧ ಭಕ್ತರು ಎಲ್ಲವೂ ಕೂಡ ವಿಶ್ಲೇಷಣೆಗೆ ಬಿಟ್ಟಿದೆ. ಯಾಕಂದರೆ ಈ ನಾಡಿನ ರಾಜಕಾರಣಿಗಳ ಅಥವಾ ದೇಶದ ರಾಜಕಾರಣಿಗಳ ಎಡವಟ್ಟುಗಳು ಮೇಲಿಂದ ಮೇಲೆ ನಡೆಯುತ್ತಲೇ ಇರ್ತದೆ. ಕೊಡಗು ಕಡೆ 4-5 ವರ್ಷದ ಹಿಂದೆ ಜಲಪ್ರಳಯವಾದಾಗ HD ರೇವಣ್ಣ ಅವರು ಸಂತ್ರಸ್ತರ ಒಂದು ಏರಿಯಾಕ್ಕೆ ಭೇಟಿ ಕೊಟ್ಟು ಬಿಸ್ಕೆಟ್ ಎಸೆದನ್ನು ಕೂಡ ನೋಡಿದ್ದೇವೆ. ಬಿಸ್ಕೆಟನ್ನು ಮಾರುದ್ದ ಎಸೆದನ್ನು ಕೂಡ ನಾವು ನೋಡಿದ್ದೇವೆ. ಅದಾದ ನಂತರ ಇದೇ ಡಿ ಕೆ ಶಿವಕುಮಾರ್ ಅವರು
ತಮ್ಮ ಕ್ಷೇತ್ರದ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ನೋಡುವಾಗ ಶೂ ಹಾಕ್ಕೊಂಡು ಗಣೇಶನ ಒಂದು ರಂಗೋಲಿಯನ್ನು ಮೆಟ್ಟಿದ್ದನ್ನು ಕೂಡ ನೋಡಿದ್ದೇವೆ. ಇವೆಲ್ಲವೂ ಕೂಡ ಆಗತ್ತೆ. ಆದರೆ ಈ ಆಗಲಿಕ್ಕೆ ಏನು ಕಾರಣ, ಯಾಕೆ ಹೀಗಾಗ್ತಿದೆ, ಎಲ್ಲವೂ ಕೂಡ ಈಗ ಜನರ ಮೇಲೆ ನಿಂತಿದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಸೇಬು ತಿನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ತಿಂದ ಸೇಬುವನ್ನು ಕೆಳಗಡೆ ಇಟ್ಟಿದ್ರೆ ಅದು ಯಾವುದು ಕೂಡ ಅಚಾತುರ್ಯ ಆಗ್ತಾನೆ ಇರಲಿಲ್ಲ. ತಿಂದ ಸೇಬುವನ್ನು ಜನರತ್ತೆ ಎಸೋದಿದೆಯಲ್ಲ, ಅದು ಇದೀಗ ದೊಡ್ಡ ಚರ್ಚೆಗೆ ಗ್ರಾಸವಾಗ್ತಿದೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದ್ಕೊಳ್ಳಿ ಎಲ್ಲ ಕೂಡ ವೈರಲ್ ಆಗುವಂಥ ಹಂತಕ್ಕಿದ್ರು ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅದರಲ್ಲೂ ನಾಡಿನ ದೊರೆ ಅನ್ಸ್ಕೊಂಡವರು ಇದೆಯಲ್ಲ, ಅವರ ನಡೆ ನುಡಿ ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಹಿಡಿತಲ್ಲಿದ್ರೆ ಚೆಂದ. ಇಲ್ಲಾಂದರೆ ಇಂಥ ಮತ್ತಷ್ಟು ವಿಡಿಯೋಗಳು ಸದ್ಯದಲ್ಲಿ ಹೊರಬಂದರೂ ಕೂಡ ಅಚ್ಚರಿ ಇಲ್ಲ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.